ಬ್ರೋ ಇಂಟರ್ವ್ಯೂ ಗಂಟ ಮೂವಿ ನೋಡಿದ್ರಿ, ಹೇಗಿದೆ, ಹೆಂಗಿದೆ ಅನುಭವ ಹೇಳಿ ಬ್ರೋ. ಅಮೇಸಿಂಗ್ ಬನ್ರಿ ಬ್ರೋ, ಹೇಗಿದೆ ಅನುಭವ? ಇಂಟರ್ವ್ಯೂ ಗಂಟ ಮೂವಿ ಹೇಗಿದೆ ಮೇಡಮ್? ಚೆನ್ನಾಗಿದೆ. ಏನ್ ಅನಿಸ್ತು? ಖುಷಿ ಆಯ್ತು ನೋಡಿ ನಮ್ ಬಾಸ್. ಮುಂದೆ ಏನಾಗ್ಬೋದು ಅದ್ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಬ್ರೋ. ಹೇಗಿದೆ ಎಕ್ಸ್ಪೀರಿಯನ್ಸ್? ಇಂಟರ್ವ್ಯೂ ಗಂಟ ಬಂದಿದ್ದೀರಾ? ಅಣ್ಣ ಇಂಟರ್ವ್ಯೂ ಗಂಟ ಬಂದಿದ್ದೀರಾ, ಹೇಳ್ಬಿಟ್ಟು ಹೋಗಿ. ಚೆನ್ನಾಗಿದೆ ಚೆನ್ನಾಗಿಲ್ವಾ? ಬಂದಿರೋದೇ ದೊಡ್ಡ ವಿಷಯ ಸರ್ ಹೇಗಿದೆ? ಇಂಟರ್ವ್ಯೂ ಗಂಟ ಬಂದಿದ್ದೀರಲ್ಲ, ಚೆನ್ನಾಗಿದ್ಯಾ? ಮುಂದೆ ಏನಾಗ್ಬೋದು? ಏನೋ ಅಷ್ಟು ಗೊತ್ತಾಗಿಲ್ಲ ಬ್ರೋ. ಎಕ್ಸ್ಪೀರಿಯನ್ಸ್ ಹೇಗಿದೆ ಬ್ರೋ? ಇಂಟರ್ವ್ಯೂ ಗಂಟ ಬಂದಿದ್ದೀರಾ? ಪೂರ್ತಿ ಆದ್ಮೇಲೆ ಬ್ರೋ ಹೇಗಿದೆ ಎಕ್ಸ್ಪೀರಿಯನ್ಸ್? ಇಂಟರ್ವ್ಯೂ ಗಂಟ ಬಂದಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಇನ್ನ ಟ್ವಿಸ್ಟ್ ಇದೆ ಫಿಲಮ್. ದೊಡ್ಡ ಪರದೆಯಲ್ಲಿ ಆ ತರ ಸೀನ್ಗಳು ನೋಡಿ ಏನ್ ಅನಿಸ್ತು? ನಮ್ಮ ಕನ್ನಡ ಫಿಲಮ್ ಈ ಹಾಲಿವುಡ್ ರೇಂಜ್ ಅಲ್ಲಿ ಮಾಡಿದಾರೆ ಅಂದ್ರೆ ಕೆವಿಎನ್ ಪ್ರೊಡಕ್ಷನ್ ಮತ್ತೆ ಯಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಹೇಗ ಅನಿಸ್ತು ಅನುಭವ? ತುಂಬಾ ಚೆನ್ನಾಗಿದೆ. ಇಷ್ಟು ವರ್ಷ ವೆಯ್ಟ್ ಮಾಡಿದಕ್ಕೂ ತುಂಬಾ ಖುಷಿಯಾಗಿ ಕೊಟ್ಟವ್ರೆ ಫಿಲಿಮ್. ಫ್ಯಾಮಿಲಿ ಎಲ್ಲ ಬಂದು ನೋಡಿ, ಪರವಾಗಿಲ್ಲ. ಮಕ್ಕಳೆಲ್ಲ ನೋಡ್ಬೇಡಿ. ಇಂಟರ್ವ್ಯೂಗೆ ಇಷ್ಟು ಮಟ್ಟಿಗೆ ಇದೆ ಅಂದ್ರೆ ನಮ್ಮ ಮೂವಿ ಎಂಡಿಂಗ್ ಹೆಂಗಿರ್ಬೋದು? ಎಂಡಿಂಗ್ ಇನ್ನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದಂಗ ಐತೆ. ತುಂಬಾ ಚೆನ್ನಾಗಿದ್ದಂಗ ಐತೆ. ನಮ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಒಟ್ನಲ್ಲಿ ಇಷ್ಟು ವರ್ಷ ವೆಯ್ಟ್ ಮಾಡಿದಕ್ಕೂ ತುಂಬಾ ಚೆನ್ನಾಗಿದೆ. ಸರ್ ಹೇಗಿದೆ ಮೂವಿ ಎಕ್ಸ್ಪೀರಿಯನ್ಸ್? ಇಂಟರ್ವ್ಯೂ ಗಂಟೆ ಹೇಗಿದೆ ಹೇಳಿ? ನೀವ್ ಹೇಳೋದೇ ಇಲ್ಲ ಇಂಟರ್ವ್ಯೂ ಗಂಟ. ನಾನು ಕೇಳಿದ್ರೆ ರೆಕಾರ್ಡ್ ಮಾಡ್ಕೊಳ್ಳೋ ಮುಂಚೆ ಡಿಲೀಟ್ ದಟ್ ವಿಡಿಯೋ. ಬ್ರೋ ಹೇಗಿದೆ ಎಕ್ಸ್ಪೀರಿಯನ್ಸ್? ಇಂಟರ್ವ್ಯೂ ಗಂಟ ಬಂದಿದ್ದೀರಲ್ಲ, ಯಾಕೆ ಬ್ರೋ ಹೇಗಿದೆ ಬ್ರೋ ಎಕ್ಸ್ಪೀರಿಯನ್ಸ್? ಇವ್ರನ್ನ ಕೇಳ್ತಾ ಇದೀನಿ ಬ್ರೋ. ಓಕೆ, ಥ್ಯಾಂಕ್ ಯು. ಅದೊಂದು ಹೇಳ್ಬಿಡಿ, ಆಮೇಲೆ ಎಲ್ಲ ಫ್ಯಾನ್ಸ್ KGF ನಂಬ್ಕೊಂಡೆ ನಾನು ಬಂದಿದ್ದು ಎಷ್ಟಿದು. ಬಟ್ ಏನ್ ಮಾಡೋದು, ದೊಡ್ಡ ಪರದೆಯಲ್ಲಿ ಅಂತ ಸೀನ್ಗಳು ನೋಡಿ ಏನ್ ಅನಿಸ್ತು ಬ್ರೋ? ದೊಡ್ಡ ಪರ್ದೆ ಸೀನ್ ತಗ್ನಂಗ್ ಇಲ್ಲೇ ಅಲ್ಲ ಬ್ರೋ. ಯೂಟ್ಯೂಬ್ ಅಲ್ಲಿ 4 ವಿಡಿಯೋ ಏನ್ ಅದು ನೋಡಕ್ ಬಂದ್ರು, ಅದನ್ನೇ ಆಗೋಯ್ತಲ್ಲ. ಇನ್ನೇನ್ ನೋಡ್ತೀರಾ? ಇನ್ ಮುಂದಕ್ಕೆ ಏನಿದೆಯೋ ಗೊತ್ತಿಲ್ಲ, ಸ್ಟೋರಿನೇ ಇಲ್ವಲ್ಲ, ಇನ್ನೇನ್ ಮುಂದಕ್ಕೆ ಹೇಳಿ ಬ್ರೋ. ಸೊ ಯಶ್ ಅಭಿಮಾನಿ ಅಂತ ಹೇಳ್ಬಿಟ್ಟು ಬಂದು ನೋಡಿ ಸಿನಿಮಾ. ಆದ್ರೆ KGF ತರ ಎಕ್ಸ್ಪೆಕ್ಟೇಷನ್ ತಗೊಂಡ್ ಬರಬೇಡಿ. KGF ಜಾನ್ರ ಬೇರೆ, ಟಾಕ್ಸಿಕ್ ಜಾನ್ರ ಬೇರೆ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರೋಕೆ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಆದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಯಶ್ ಮಾಡಿದ್ದಾರೆ ಅದನ್ನ ಅದೇ ಹೊಗಳಿಸ್ಬೇಕು. ನೋಡಕ್ ಬನ್ನಿ. ಆದ್ರೆ ಎಕ್ಸ್ಪೆಕ್ಟೇಷನ್ KGF ಅಷ್ಟು ಇಟ್ಕೊಂಡ್ ಬಂದ್ಬಿಡಿ. ಫಸ್ಟ್ ಹಾಫ್ ಓಕೆ ಇತ್ತು, ಆತರ ಗ್ರಿಪ್ಪಿಂಗ್ ಏನ್ ಇರ್ಲಿಲ್ಲ. KGF ಹೆಂಗಿತ್ತು ಅದು. ಸೆಕೆಂಡ್ ಹಾಫ್ ಈಗ ವೇಟ್ ಮಾಡ್ತಾ ಇದೀನಿ. KGF 1 2 ಬಗ್ಗೆ ಮಾತಾಡ್ತಾ ಇದ್ದೀರಾ? KGF 1 ಮತ್ತು 2 ಎರಡು ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಟಾಕ್ಸಿಕ್ ನೋಡಕ್ ಬರಬೇಡಿ. ನಾನು ಇಡೀ ರಾತ್ರಿ ಮಲ್ಗೆ ಇಲ್ಲ. ನಾನು ಹೌದ್ರಾ? ಎಕ್ಸೈಟ್ಮೆಂಟ್ ಅಲ್ಲಿ ನೋಡಿ ನನ್ನ ಕಣ್ಣು ಮಲ್ಗೆ ಇಲ್ಲ. ನಾನು ಟಾಕ್ಸಿಕ್ ಹಂಗಿರುತ್ತೆ ಅಂತ. ಫಸ್ಟ್ ಹಾಫ್ ಓಕೆ ಅನ್ಸ್ತು. ಸೆಕೆಂಡ್ ಹಾಫ್ ತುಂಬಾ ಎಕ್ಸೈಟ್ಮೆಂಟ್ ಇದ್ದೀನಿ. ಟಿಕೆಟ್ ಕ್ಯಾರೆಕ್ಟರ್ ಏನೈತೆ ಅದನ್ನ ನೋಡಕ್ಕಂತೂ ತುಂಬಾ ಎಕ್ಸೈಟ್ಮೆಂಟ್ ಐತೆ ನನಗೆ. ನೋಡೋಣ. ಸೆಕೆಂಡ್ ಹಾಫ್ ಗ್ರಿಪ್ಪಿಂಗ್ ಆಗಿರುತ್ತೆ, ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ, ಅಡ್ರಿನಲಿನ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಐತೆ. ಸೊ ಸೆಕೆಂಡ್ ಹಾಫ್ ನೋಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸರ್. ಹೇಳಿ ನೀವು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲ ಒಂದು ಏನು ರಿಸಲ್ಟ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಫಿಲಮ್ ಅದ್ದೂರಿಯಾಗಿ ರಿಚ್ ಆಗಿ ಕಾಣಿಸ್ತಿದೆ. ಯಾವುದೇ ತೆಲುಗು ಆಗಿರ್ಲಿ, ತಮಿಳು ಆಗಿರ್ಲಿ, ಬಾಲಿವುಡ್ ಫಿಲಮ್ಗೂ ಕನ್ನಡ ಫಿಲಮ್ ಕಮ್ಮಿ ಇಲ್ಲ ಅನ್ನೋ ತರ ಇದೆ. ಬಟ್ ಏನಂದ್ರೆ ಸಿನಿಮಾನ ಯಾವುದೇ ಸಿನಿಮಾ ಆಗ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಇಡೀ ಸ್ಟೋರಿ ಒಂದು ಫಿಲಮ್ ಹಿಡಿದಿಟ್ಕೊಳ್ಳುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಏನಂತ ಗೊತ್ತಾಗ್ಬಿಡುತ್ತೆ ಫಿಲಮ್ ಸಿನಿಮಾ ವಿಚಾರ. ಹಾಗಾಗಿ ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ. ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು. ಸಿಗೋಣ ಆಮೇಲೆ. ಸರ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಇಂಟರ್ವ್ಯೂಗೆ? ದೊಡ್ಡ ಪರದೆಲ್ಲ ಅಂತ ಸೀನ್ಗಳು ನೋಡಿ ನೀವೇನಾರು ಎಕ್ಸ್ಪೆಕ್ಟೇಷನ್ ತಕ್ಕಂಗಿದ್ಯಾ? ಈಗ ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಇದೀಗ ಸೆಕೆಂಡ್ ಇಂಟರ್ವ್ಯೂ ಹೇಗಿದೆ ಅಂತ ಚೆನ್ನಾಗಿದೆ ಬ್ರೋ. ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ಮಸ್ತಾಗೈತೆ. ದೊಡ್ಡ ಪರದೆಲ್ಲ ಅಂತ ಮುಂದೆ ನೋಡೋದು. ನೆಕ್ಸ್ಟ್